ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಇವತ್ತು 11ನೇ ನವೆಂಬರ್. ಇವತ್ತು ನೆಕ್ಸ್ಟ್ ಪಾದಯಾತ್ರೆನೂ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ 5:15 ಆಗಿದೆ ಬೆಳಗ್ಗೆ. ಸೊ ಗುತ್ತೂರಿಂದ ಸೋಮಂದಪಳ್ಳಿವರೆಗೆ ಇವತ್ತಿನ ಪಯಣ ಸುಮಾರು 24 ಕಿಲೋಮೀಟರ್ ಇದೆ. ಸ್ವಲ್ಪ ಲೇಟ್ ಆಗಿದೆ, ನೋಡೋಣ ಎಷ್ಟು ಗಂಟೆಗೆ ತಲುಪ್ತೀವಿ ಅಂತ. ನಾವು ಒಂದು ಹನುಮಂತರ ಗುಡಿಗೆ ಬಂದಿದ್ದೆವು. ಎಷ್ಟು ಸಣ್ಣ ಬಾರಿಗೆ ಮಕ್ಕಳ ವೈಕ ಹನುಮಂತರ. ಏಯ್ ಸ್ವಾಮಿ ಸ್ವಾಮಿ स्वामी जी थोड़े काजू किशमिश आकर जय हनुमान टेम्पल है अबद्धं पुरुषं वसुन्तं देख्नं परहिते प्रोक्षणो पुरुषं जातमत्तदः तेन देवा ऐदन्तसाध्यारसेच्छये तस्मात् फाल्गुनजातः नाभ्याम् आसीदन्तरिक्ष चिंटू हाय चिंटू चिंटू नोडिकल आइट ಅದು ಹೆಂಗ ನೋಡ್ರಿ ಕೊಳ ಇಟ್ಕೊಂಡು ಕುದಿಗೆ ಇಟ್ಕೊತಾವು ಅದ್ರ ಕಾಸ್ಕೆತ್ತದ ಕಿಲ್ಲಿ ಇಟ್ಕೊಂಡು ಒಂದೊಂದು ತಿಂತಾವ್ ಒಂದಾನೆ ಇಲ್ಲಿ ಜಮಸ್ಕೊತಾವ್ ಇಲ್ಲಿ ಶೇಂಗಾ ಗಟ್ಟಿಲ್ಲ ಕಿಲ್ಲಿ ಜಮಸ್ತಾವ್ ಒಂದೊಂದು ಮೆಲ್ದಿ ಹೋಗ್ತಾವ ಒಂದೊಂದು ಬಾಯಿಗೆ ಗಂಟೆಗೆ ತೆಗಿತಾವ್ ನಾಳೆ ಇಲ್ಲ ಫೋಟೋ ತೆಗೆ ಇಲ್ಲ ಅಲ್ಲಿಂದ ಅದು ನೋಡುವ ಹೆಂಗಾತು ಕಿಟ್ಟಿಂತ ಹೋಯ್ಯ ಅಯ್ಯೋ ಮಾಡ್ತಾವ. ಸ್ವಾಮಿ ಶರಣಮಯ್ಯಪ್ಪ. ತೆಗಿಲತ್ತೆ ನೋಡ್ರಿ ನಿಮ್ಮ ಮನೆ ಜಯ ಹನುಮಾನ್. ಇದು ನಾವು ಹೋಗೋ ಊರು ಸೋಮಂದಪಲ್ಲಿ. ಸೋಮಂದಪಲ್ಲಿಗೆ ಇಲ್ಲಿ ಸಾಯಿಬಾಬಾನ್ ಟೆಂಪಲ್ ಕಾಣುತ್ತದೆ. ನೋಡೋದ ಇಲ್ಲಿ ಫಸ್ಟ್ ಕ್ಲಾಸ್ ನಮ್ಮ ಗಾಡಿ. ಇಲ್ಲಿ ಮಧ್ಯಾಹ್ನ ನಾವು ಸಾಯಿಬಾಬಾ ಟೆಂಪಲ್ ಬಂದಿದ್ದೆವು. ಈ ಸಾಯಿಬಾಬಾ ಟೆಂಪಲ್ ಬಂದು ಮಧ್ಯಾಹ್ನ ಊಟ ಮಾಡಿ 1 ಗಂಟೆ ರೆಸ್ಟ್ ಮಾಡಿ ಈಗ 3:30 ಆಗ್ಲತ್ತದ. ಮತ್ತು ಇಲ್ಲಿಂದ ವಾಪಸ್ ಹೋಗೋದು ಅದಾಗಿ ಬಾರಿ ನೋಡಿದ್ರೆ ವಾಪಸ್ ನೆಕ್ಸ್ಟ್ ಯಾವುದು ಹೋಗೋದು. ಇಲ್ಲಿಂದ ಈಗ ಪಳ ಸಮುದ್ರ ಅಂತ 12 ಕಿಲೋಮೀಟರ್ ಅಲ್ಲಿಗೆ ಹೋಗ್ಬೇಕು. ಸ್ವಾಮಿ ಪಾಲ್ ಸಮುದ್ರಕ್ಕೆ ಬಂದಿದ್ದೆವು. ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಶ್ರೀ ಆಂಜನೇಯ ಟೆಂಪಲ್, ಅಭಯಾಂಜನೇಯ ಟೆಂಪಲ್ ಅದ. ಹೊರಗೆ ಕುಂತಿದ್ದೆವು. ಗುರುಗಳಿಗೆ ವಡ ಮಾಡತ್ತಾರ, ನೈಟ್ ವಡ ಅಲ್ಪಾರ್ಗ ಕುಂತು ವೇಟ್ ಮಾಡತ್ತಾರ. ತರಕಾರಿ ಕಟ್ ಮಾಡತ್ತಾರ. ಜಸ್ಟ್ ಈಗ ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಟೈಮ್ 7 ಆಗ್ಯದ.